ಟೊಯೋಟಾ ಇಟಿಯೋಸ್ ಗಾಡಿ ತಗೊಳ್ಳೋದು ಶೆಟ್ರಂಗಡಿಲ್ ಬೋಟಿ ತಗೊಂಡಷ್ಟೇ ಸುಲಭ ಆಗೋವಾಗೆ ಒಂದು ಎಲ್ಲೋ ಬೋರ್ಡ್ ಒಂದು ಚೀಪ್ ಅಂಡ್ ಬೆಸ್ಟ್ ರೇಟ್ ಅಲ್ಲಿ ಗಾಡಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಈ ಗಾಡಿಯು 2015 ಮಾಡಲ್ ಆಗಿದ್ದು ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಹಾಗೆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ. ಎರಡು ಹೊಸ ಟೈರು ಹಾಗೆ ಇನ್ನೊಂದ್ 2 ಟೈರು 50% ವರೆಗೂ ಟೈರ್ ಇದೆ. ಆದ್ರೆ ಗಾಡಿ ಓನರ್ ಮಾತ್ರ 3 ಓನರ್ ಆಗಿದೆ. ಓನರ್ ಎಷ್ಟಾಗಿದ್ರೆ ಏನ್ ಗುರು, ಗಾಡಿಲಿ ದಮ್ ಇರ್ಬೇಕು, ಪಿಕಪ್ ಇರ್ಬೇಕು. ಈ ವಿಷಯದಲ್ಲಿ ಮಾತ್ರ ಟೊಯೋಟಾ ಇಟಿಯೋಸ್ ಎತ್ತಿದ ಕೈ. ಯಾಕೆಂತಂದ್ರೆ 6 ಲಕ್ಷ ಕಿಲೋಮೀಟರ್ ಓಡಿಸಿದ್ರು ಕೂಡ ಗಾಡಿ ಜಪ್ಪಯ್ಯ ಅಂದ್ರು ಜಗ್ಗಲ್ಲ. ಈ ಗಾಡಿನ ಇಟ್ಟಿರೋರ್ಗೆ ಕೇಳಿ ಇದ್ರ ಗತ್ತು ಏನು ಅಂತ. ಆದ್ರೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಕೊಟ್ಬಿಟ್ರೆ ಬೇರೆ ಮೇಜರ್ ಆಗಿ ಯಾವುದೇ ತರಹ ಆಕ್ಸಿಡೆಂಟ್ ಏನೂ ಆಗಿಲ್ಲ ಈ ಗಾಡಿ. ಹಾಗೆ ಈ ಗಾಡಿಯು ಡೀಸೆಲ್ ವೇರಿಯಂಟ್ ಅಲ್ಲಿ ನಿಮಗೆ ಸಿಗ್ತಾ ಇದ್ದು 18 ರಿಂದ 20 ಕಿಲೋಮೀಟರ್ ವರೆಗೂ ಮೈಲೇಜ್ ಕೂಡ ಬರುತ್ತೆ. ಗುರು, ಈ ಗಾಡಿ ಇರೋ ಲೊಕೇಶನ್ ಬಂದ್ಬಿಟ್ಟು ಯಾದಗಿರಿ ಹತ್ರ ಒಂದು ಹಳ್ಳಿ ಬರುತ್ತೆ ಸ್ನೇಹಿತರೆ. ನಾನು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಟೈಟಲ್ ಅಲ್ಲಿ ಗಾಡಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಇವ್ರಿಗೆ ಕಾಲ್ ಮಾಡಿ. ಹಾಗೆ ಈ ಗಾಡಿ ಬಗ್ಗೆ ಡೀಟೇಲ್ ವಿಡಿಯೋ ಬೇಕು ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ಒಂದ್ಸರಿ ಚೆಕ್ ಮಾಡಿ. ಲಿಂಕ್ ಅನ್ನ ಬಯೋದಲ್ಲಿ ಕೊಟ್ಟಿರ್ತೀನಿ. ಆದ್ರೆ ಕೆಲವು ಕಾರಣಗಳಿಂದ ಇವರು ಬೆಂಗಳೂರು ಬಿಟ್ಟು ಊರ್ಗ್ ಹೋಗಿ ಸೆಟ್ಲ್ ಆಗಿದ್ದಾರೆ, ಅಂದ್ರೆ ಯಾದಗಿರಿ ಹತ್ರ. ಆದ್ರಿಂದ ಯಾವುದೇ ಡ್ಯೂಟಿ ಸಿಗದೆ ಇವರು ತಮ್ಮ ಗಾಡಿನ ಸೇಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸ್ನೇಹಿತರೆ, ನಿಮ್ಗೇನಾದ್ರೂ ಈ ಗಾಡಿ ಬೇಕು ಅಂತಂದ್ರೆ ಇವ್ರಿಗೆ ಕಾಲ್ ಮಾಡಿ. ಕೊನೆದಾಗ ರೇಟ್ ಹೇಳ್ಬಿಡ್ತೀನಿ ನೋಡಿ ಸ್ನೇಹಿತರೆ, 3,90,000 ಹೇಳ್ತಾ ಇದ್ದಾರೆ. ಇದರಲ್ಲೂ ಕೂಡ ನೆಗೆಸಿಬಲ್ ಆಗುತ್ತೆ. ಕಿಲಾಡಿ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಹೆಸರು ಹೇಳಿದ್ರೆ ಸಾಕು, ಇನ್ನು ನಿಮ್ಗೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಕಿಲಾಡಿ ಕನ್ನಡಿಗ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ. ಟೊಯೋಟಾ ಇಟಿಯೋಸ್ ಗಾಡಿ ಯಾವ ಮಾಡಲ್ ಸರ್? 15 ಮಾಡಲು. 2022. ಹಾಂ ಸರ್. ಓಕೆ, ಓನರು 3ನೇ ಓನರಾ? ಹಾಂ, ಥರ್ಡ್ ಸರ್. ನಾನು ಓನರ್ ಕೊಡ್ತಾವೆ ಸರ್. ಓಕೆ, ನೀವೀಗ ಪ್ರೆಸೆಂಟ್ಲಿ 3ನೇ ಓನರು. ಹಾಂ ಸರ್. ಓಕೆ, ಗಾಡಿ ಎಷ್ಟು ರನ್ ಆಗಿದೆ ಸರ್? 2,18,000 ಚಿಲ್ಲರೆ ಆಗಿದೆ ಸರ್. ಓಕೆ, ಟ್ರಾನ್ಸ್ಫರು ನೀವೇನಾದ್ರು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ? ಸರ್, ತೊಗೊಳ್ಳೋರೆ ಮಾಡಿಸ್ಕೋಬೇಕು ಸರ್. ಓಕೆ, ಗಾಡಿ ರಿಪೇಂಟಿಂಗ್ ಏನಾದ್ರು ಆಗಿದೆಯಾ? ಕೊಡ್ತೀನಿ ಸರ್. ಹಾಂ ಸರ್. ಗಾಡಿ ರಿಪೇಂಟಿಂಗ್ ಏನಾದ್ರು ಆಗಿದೆಯಾ? ಸರ್, ಅದು ಫಸ್ಟಲ್ಲಿ ಏನೋ ಗೊತ್ತಿಲ್ಲ ಸರ್, ನಾನು ತೊಗೊಂಡ ಮಾತ್ರ ಏನು ಮಾಡಿಲ್ಲ ಸರ್ ಪೇಂಟಿಂಗ್. ಓಕೆ, ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಸರ್? ಹಾಂ ಸರ್, ರನ್ನಿಂಗ್ ಇದೆ. ಇವಾಗ 30ನೇ ತಾರೀಕು ಮುಗಿಯುತ್ತೆ. ಹ್ಞೂ ಸರ್, ಅದು ಆಲ್ಮೋಸ್ಟ್ ರನ್ನಿಂಗ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಯಾವ್ದಾದ್ರು ಫೈನ್ಗಳಿದೆಯಾ? ಸಿಗ್ನಲ್ ಜಂಪ್, ಓವರ್ ಸ್ಪೀಡ್, ನೋ ಪಾರ್ಕಿಂಗ್ ಈ ಥರ? ಸರ್, ಸೀಟ್ ಬೆಲ್ಟ್ 2 ಇದೆ, ಅದನ್ನು ಕ್ಲಿಯರ್ ಮಾಡ್ತೀನಿ. ಕ್ಲಿಯರ್ ಮಾಡ್ತೀರಾ? ಓಕೆ, ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾರು ಹಾಕ್ಸಿದ್ದೀರಾ? ಸರ್, ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್. ಅದರಲ್ಲಿ ಊಪರ್ ಇದೆ ಸರ್. ಊಪರ್ ನಮ್ಮ ಫ್ರೆಂಡ್ ಅದು ಕೊಡಲ್ಲ, ಬೇರೆ ತೆಗೆದು ಬಿಟ್ಟು ಕೊಡ್ತೀನಿ. ಓಕೆ, ಹಂಗಾರೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಯಾವುದೂ ಇಲ್ಲ? ಬೇರೆ ಯಾವುದೂ ಇಲ್ಲ ಸರ್. ಮಾಡಿಸಿದ್ರೂ ತೆಗಿಯಲ್ಲ ಸರ್ ಯಾವುದೂ. ಓಕೆ, ಗಾಡಿಗೆ ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಸರ್, ಟೈರ್ ಕಂಡೀಷನು 2 ಟೈರ್ ಚಿಲ್ ಟೈರ್ ಇದೆ ಸರ್, ಹೊಸದು ಮುಂದ್ಗಡೆದು. ಹಿಂದ್ಗಡೆದು 2 ಹಾಕ್ಸ್ಕೋಬೇಕಾಗುತ್ತೆ ಸರ್. ಓಕೆ, ಗಾಡಿ ಆಕ್ಸಿಡೆಂಟ್ ಏನಾದರೂ ಆಗಿದೆಯಾ ಸರ್? ಸರ್, ಆ ಥರ ಯಾವುದೂ ಆಗಿಲ್ಲ ಸರ್. ಓಕೆ, ಸಣ್ಣ ಪುಟ್ಟ ಸ್ಕ್ರಾಚಸ್ಗಳು? ಹಾಂ, ಇದೆ ಸರ್. ಸಣ್ಣ ಪುಟ್ಟ ಮುಂದೆ ಬಂಪರ್ ಹಿಂದೆ ಬಂಪರ್ ಮಾಡಿಸ್ಕೋಬೇಕು ಸರ್ ಪೇಂಟಿಂಗು. ಓಕೆ, ಗಾಡಿಗೆ ಮ್ಯಾಗ್ವಿಲ್ ಇದೆಯಾ? ಮ್ಯಾಗ್ವಿಲ್ ಇಲ್ಲ ಸರ್, ವೀಲ್ ಟಾಪ್ ಇದೆ. ಇದು ಫ್ಯೂಲ್ ಡೀಸೆಲ್ ಅಲ್ವಾ ಸರ್ ಗಾಡಿ? ಹಾಂ, ಡೀಸೆಲ್ ಸರ್. ಮೈಲೇಜ್ ಎಲ್ಲ ಎಷ್ಟು ಕೊಡ್ಬೋದು ಸರ್ ಅಂದಾಜು? ಸರ್, ಮೈಲೇಜ್ ಬರುತ್ತೆ ಸರ್, ಒಂದು 20ವರೆಗೂ ಬರುತ್ತೆ ಸರ್. ಓಕೆ, ಈ ಗಾಡಿಗೆ ನೀವೇ ಓನರ್ ಇವಾಗ? ಹಾಂ, ನಾನೇ ಓನರ್ ಸರ್. ಸರ್, ಲೊಕೇಶನ್ ಎಲ್ಲಿ ಬರ್ತದೆ? ಯಾರನ್ನ ಗಾಡಿ ನೋಡೋಕೆ ಬರಬೇಕಂದ್ರೆ? ಸರ್, ಯಾದಗಿರಿ ಡಿಸ್ಟಿಕ್ ಸೈದಾಪುರ ಗ್ರಾಮ. ಯಾದಗಿರಿ ಡಿಸ್ಟಿಕ್ಕು, ಗ್ರಾಮ ಯಾವುದು ಅಂದರೆ? ಸೈದಾಪುರ ಸರ್. ಸೈದಾಪುರ ಪಕ್ಕದಲ್ಲಿ ಬಾಡಿಯಲ್ಲ ಅಂತ. ಓಕೆ ಸರ್, ಆಯಿತು. ನಾನು ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಇದೆ, ಕೊಟ್ಟಿರಲ್ಲ? ಹಾಂ, ಇದೆ ನಂಬರ್. ಓಕೆ, ಈಗ ಕೊನೆಯದಾಗಿ ರೇಟ್ ಪ್ರೈಸ್ ಎಷ್ಟು ಕೊಟ್ಟು ಮಾಡ್ತಿದ್ದೀರಿ ಸರ್ ಗಾಡಿಗೆ? ಸರ್, ನಾನು ಸರ್ ಎಲ್ಲ ಗಾಡಿ ಡೀಸೆಲ್ ಮಾಡ್ತಿದ್ದೆ ಸರ್, ಏನೂ ಪ್ರಾಬ್ಲಮ್ ಇಲ್ಲ. 3,90 ಹೇಳ್ತಾ ಇದ್ದೀನಿ ಸರ್, ಹೆಚ್ಚು ಕಮ್ಮಿ ಮಾಡ್ತೀನಿ ಸರ್ ನಿಮ್ಮ ಕಡೆ ಬಂದರೆ. 3,90,000, ಅದ್ರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಂ ಸರ್. ಓಕೆ ಸರ್, ಆಯಿತು. ನಾನು ವೀಡಿಯೋ ಮಾಡಿ ಹಾಕ್ತೀನಿ, ನಿಮ್ಮ ನಂಬರ್ ಕೊಟ್ಟಿರ್ತೀನಿ, ಇದೇ ನಂಬರು. ಹಾಂ ಸರ್. ಯಾರನ್ನ ಚಾನಲ್ ಕಡೆಯಿಂದ ಕಿಲಾಡಿ ಕನ್ನಡಿಗ ಅಂತ ಕೇಳ್ಕೊಂಡು ಬಂದು ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಂಡು ಕೊಡಿ ಸರ್, ಕಡಿಮೆ ಎಷ್ಟಾಗುತ್ತೋ ಅಷ್ಟು. ಆಯ್ತು ಸರ್, ನಿಮ್ಮ ಕಡೆಯಿಂದ ಏನಾದರೂ ಬಂದರೆ ನೀವು ಚೆಕ್ ಮಾಡಿ. ಓಕೆ ಸರ್, ಆಯಿತು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೆಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ, ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.